ಎಷ್ಟೋ ಸಿನಿಮಾಗಳು ಶುಕ್ರವಾರ ರಿಲೀಸ್ ಆಗುತ್ತೆ, ಶನಿವಾರ ಬೆಳಗ್ಗೆ ಕೇಕ್ ಕಟ್ ಮಾಡೋದು ಇನ್ನೊಂದು ಪ್ರೆಸ್ ಮೀಟ್ ಕರೆದಿರ್ತಾರೆ, ಸಕ್ಸಸ್ ಮೀಟ್ ಅಂತ. ಸೋಮವಾರಕ್ಕೆ ಸಿನಿಮಾ ಇರಲ್ಲ ಥಿಯೇಟರ್, ಅದು ಯಾವ ಸಕ್ಸಸ್ ಮೀಟ್ ಆಗಿದೆ ಅದು? ಅದೇ ಹೇಳ್ತಾರೆ ಅಂದ್ರೆ ಒಂದ್ ಸೆಕೆಂಡ್ ಇಟ್ಸ್ ರಾಂಗ್ ಮೆಸೇಜ್ ಯು ಆರ್ ಸೇಯಿಂಗ್. ಆಮೇಲೆ ನೀವು ಇನ್ನೊಂದು ಏನೋ ಸೆಲೆಬ್ರಿಟಿ ಶೋ ಅಂತ ಹೇಳಿ ರಿಲೀಸ್ ಆಗಿದ್ದು 3ನೇ ದಿನಕ್ಕೂ 4ನೇ ದಿನಕ್ಕೂ ಕರೆದೆಲ್ಲ ಮಾಡ್ತೀರಾ. ನಿಮ್ಗೆ ಸಕ್ಸಸ್ ಮೀಟ್ ಒಂದು ಪ್ರೆಸ್ ಮೀಟ್, ಸೆಲೆಬ್ರಿಟಿ ಶೋ ಅಂತ ಹೇಳಿ ಅದೊಂದು 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಪ್ರೊಡ್ಯೂಸರ್ಗೆ. ನೀವು ಆಲ್ರೆಡಿ ಸಿನಿಮಾ ರಿಸಲ್ಟ್ ಇಲ್ಲದೆ ಪ್ರೊಡ್ಯೂಸರ್ ಗೊತ್ತಿರುತ್ತೆ ಒಳಗಡೆ, ಬಟ್ ಸ್ಟಿಲ್ ದೇ ಕನ್ವಿನ್ಸ್ ಪ್ರೊಡ್ಯೂಸರ್ ಅಂಡ್ ಪ್ರೊಡ್ಯೂಸರ್ ಅದಕ್ಕೆ ಒಪ್ಕೊಂಡು ಇನ್ನೊಂದು 3 ಲಕ್ಷ ತಲೆ ಮೇಲೆ ಹಾಕಂತಾರೆ. ಇದು ಎಕ್ಸ್ಟ್ರಾ ಖರ್ಚು ಆಗಿರೋ ಲಾಸ್ಟ್ ಜೊತೆಗೆ ಇದೊಂದು 3 ಲಕ್ಷ ಖರ್ಚು ಅಂಡ್ ಹೊರಗಡೆಗೆ ಮಾರ್ಕೆಟ್ ಅಲ್ಲಿ ಇದೊಂದು ರಾಂಗ್ ಮೆಸೇಜ್. ನಾವು ಇದನ್ನ ಈಗ ಅವರೇ ಹೇಳಿದ್ರು, ಈಗ ಇದೇನೋ ಒಂದು ಸಿನಿಮಾ ಒಂದು 3 ವೀಕ್ ಅದು ಹೆಂಗ್ ಸಸ್ಟೈನ್ ಮಾಡಿರ್ತಾರೆ ಅಂತ ಇಂಡಸ್ಟ್ರಿ ಅವ್ರಿಗೆ ಗೊತ್ತು ಚೆನ್ನಾಗಿ, ಆಯ್ತಾ? ಆ 3 ವೀಕ್ ಬಟ್ ಹೊರಗಿನ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಹೆಂಗ್ ತೋರಿಸ್ತಾರೆ, ಸರ್ ನನ್ ಸಿನಿಮಾ 4 ವಾರ ಹೋಗಿದೆ, ನಮ್ದು ಇಷ್ಟು ದುಡ್ಡು ಮಾಡಿದೆ ಅಂತ. ರಾಂಗ್ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಅವ್ನು ಬಂದ್ರೆ ಅವ್ನು ಬುದ್ಧಿವಂತ ಆಗ್ತಾನೆ, ಅವ್ನು ಸರ್ವೈವ್ ಆಗ್ತಾನೆ. ಇಲ್ಲ ಅಂತಂದ್ರೆ ಆ ತರದವ್ರು ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಸತ್ಯ ಗೊತ್ತಾದ್ಮೇಲೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಅಥವಾ ನೆಕ್ಸ್ಟ್ ಅವ್ರ ಇಂಡಸ್ಟ್ರಿಗೆ ಬರಲ್ಲ. ಹೌದು, ಅಲ್ಲ ನಿಮ್ ಈ ತರದ ರಾಂಗ್ ಪ್ರೊಜೆಕ್ಷನ್ ಗಳು ಒಂದಷ್ಟು ಜನರಿಂದ, ಎಲ್ಲರಿಂದ ಅಂತಲ್ಲ, ಒಂದು ಆಗಿರೋದ್ರಿಂದನೇ ಈ ಒಂದೆಲ್ಲ ಇದು ಕ್ರಿಯೇಟ್ ಆಗಿದೆ.